ಇದು ಉತ್ತರ. ಇದರಿಂದ ಕರ್ನಾಟಕದ ಅಹಿಂದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ. ಸೊ ಎನ್ ಡಿ ಎ ಏನು BJP JDS ಅಲಿಯನ್ಸು ಕರ್ನಾಟಕ ಕೆಲಸ ಮಾಡಲ್ಲ, ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಸರ್. ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ, ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ. ಇದು 22,000 ಮೇಲೆ ಲೀಡ್ ಇದ್ದೀವಿ, ಆಲ್ಮೋಸ್ಟ್ ಆಲ್ 3 ಗೆದ್ದಂಗೆ. ಸೊ ಸಮೀಕ್ಷೆಗಳು ಮತ್ತೆ ಆಯಿತು. ನಾನು ಏನು ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ನಾನು ಯೋಗೇಶ್ವರ್ ಅವ್ರ ಜೊತೆ ಡಿ ಕೆ ಸಾಹೇಬ್ರ ಜೊತೆ ಚನ್ನಪಟ್ಟಣದಲ್ಲಿ ಒಂದು 10 ದಿನ ಕ್ಯಾನ್ವಾಸ್ ಮಾಡುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಅನಾಲಿಸಿಸೇ ಬೇರೆ, ಗ್ರೌಂಡ್ ರಿಯಾಲಿಟಿನೇ ಬೇರೆ. ಸಪೋಸ್ ನಾವು ಒಂದು 10 ಜನ ಭೇಟಿ ಮಾಡಿದಾಗ 10 ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ. ಆದರೆ ನಾನೊಂದು 50-60 ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ. ಸೊ ರೂರಲ್ ಇರಲು ಏರಿಯಾ ಯಾರೋ 2,000 ರೂಪಾಯಿ ತಗೊಳ್ಳೋ ಮಹಿಳೆ ನಮ್ಗೆ ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದ, ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ? ಸೊ ನಮ್ಮ ಕೈ ಹಿಡಿದಿದ್ದಾರೆ. ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್ ಸರ್. ಜಮೀರ್ ಅವ್ರ ಹೇಳಿಕೆ ಡ್ಯಾಮೇಜ್ ಆಗುತ್ತೆ, ಆ ರೀತಿ ಚರ್ಚೆ ಆಯಿತು, ಹೇಳಿಕೆಗಳಿಂದ ಚುನಾವಣೆ ಬಿದ್ದೋಗುತ್ತೆ, ಎಲ್ಲ ಉಲ್ಟಾಗಿದೆ ಸರ್. ಈಗ ಎಲೆಕ್ಷನ್ ಕ್ಯಾನ್ವಾಸ್ ಟೈಮಲ್ಲಿ ಏನಾಗುತ್ತೆ ಸರ್, ನಾವು ವೋಟರ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಮಾತಿನ ಫ್ಲೋಲ್ಲಿ 1-2 ಪದ ಬರುತ್ತೆ. ಇದು ಯಾವುದು ಇಂಟೆನ್ಷನಲಿ ಮಾತಾಡಿರಲ್ಲ, ಮಾತಿನ ಫ್ಲೋಲ್ಲಿ 1-2 ಪದ ಬಂದ್ಬಿಡುತ್ತೆ. ಇರಲಿ, ಆದರೂ ಗೆದ್ದಿದ್ದೀವಿ. ನಮ್ಮ ಜಮೀರ್ ಅಣ್ಣನಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸರ್ ಮಹಾರಾಷ್ಟ್ರದ ನನಗೆ ಎಕ್ಸಾಕ್ಟ್ ಇನ್ನೂ ಅದು ನೋಡಿಲ್ಲ. ನೋಡಿದೆ ಇಲ್ಲ, ಹಂಗೇನಿಲ್ಲ. ನಾವಲ್ಲೂ ಮತ್ತೆ ಬಾವುಟ ಆರಿಸ್ತೀವಿ. ಒಂದು ಸೋಲು ಮತ್ತೊಂದು ಗೆಲುವಿಗೆ ಮುನ್ನುಡಿ ಅಂತ ಭಾವಿಸಿದವ್ ನಾನು. ಥ್ಯಾಂಕ್ ಯು ಸರ್. ನಮ್ಮ ಸಾಹೇಬ್ರಿಗೆ ವಿಶ್ ಮಾಡಕ್ಕೆ ಬಂದೆ ಸರ್.